ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇವತ್ತು ಒಂಥರ ಫೆಸ್ಟಿವಲ್ ತರ ನಡೆದಿದೆ. ಒಂಥರ ಮದುವೆ ಸಂಭ್ರಮ, ಹಬ್ಬದ ಸಂಭ್ರಮ ಎಲ್ಲ ಕೂಡಿದೆ. ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಏನ್ ಇಷ್ಟಪಡ್ತೀರಾ ಮೇಡಮ್? ನಮಸ್ಕಾರ. ನನ್ನ ಹೆಸರು ಮುನಿರತ್ನ ಯಾದವ್ ಅಂತ, ಕೆಪಿಸಿಸಿಲಿ ಕೋಆರ್ಡಿನೇಟರ್ ಆಗಿದ್ದೀನಿ. ನೀವು ಹೇಳ್ದಂಗೆ ಇವತ್ತು ನಮ್ಗೆಲ್ಲ ಕಾಂಗ್ರೆಸ್ನವ್ರಿಗೆಲ್ಲ ಹಬ್ಬದ ವಾತಾವರಣ. ನಮ್ಮ ನೆಚ್ಚಿನ ಜನನಾಯಕರು, ಬಡವರ ಬಂಧು, ದೀನ ದಲಿತರ ಬಂಧು ಆಗಿದಂತ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ DCM ಡಿ.ಕೆ. ಶಿವಕುಮಾರ್ ಅವರು ಈ ದಿನ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರೋದು ನಮ್ಗೆಲ್ರಿಗೂ ತುಂಬಾನೇ ಖುಷಿಯಾಗಿದೆ. ಅದರಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರಿಗಂತೂ ತುಂಬಾನೇ ಖುಷಿಯಾಗಿದೆ. ನಮ್ಮ ಸರ್ಕಾರ ಏನ್ 5 ಗ್ಯಾರಂಟಿಗಳನ್ನ ತಂದಿದೆ, ಅದನ್ನೆಲ್ಲ ನೋಡಿ ನಮ್ಮ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಗಳನ್ನು ಕಲ್ತ್ಕೊಳ್ತಾ ಇದ್ದಾರೆ. ಇದೆಲ್ಲ ಒಂದು ತುಂಬಾ ಸಂತೋಷದ ಸಂಭ್ರಮದ ವಿಷಯ ಆಗಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವರು ಹೇಳ್ತಾರೆ, ಮಾಜಿ ಅಂತ ಹೇಳಿದ್ರೆ ಎಲ್ಲರೂ ಸಿದ್ದರಾಮಯ್ಯವರು ಇದ್ದಾರೆ. ಸಿದ್ದರಾಮಯ್ಯವರು 2.5 ವರ್ಷ 3 ವರ್ಷ ಆಡಳಿತ ಉತ್ತಮ ಆಡಳಿತ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಸಿದ್ದರಾಮಯ್ಯವ್ರ ಬಗ್ಗೆ ತಾವೇನ್ ಹೇಳ್ತೀರಾ ಮೇಡಮ್? ಸಿದ್ದರಾಮಯ್ಯ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ, ಆದ್ರೂ ನಮಗೆ ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಾದ್ಯಂತ ಜನಗಳನ್ನ ಆಕರ್ಷಣೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ತುಂಬಾ ಇಷ್ಟ ಆಗೋ ರೀತಿಯಲ್ಲಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಈಗ ನೂತನವಾಗಿ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡೋದು, ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಮೇಡಮ್? ಯುವಕರಿಗೂ ಕೊಡ್ತಾರೆ, ಮಹಿಳೆಯರಿಗೂ ಕೊಡ್ತಾರೆ. ನಮ್ಮ ಕಾರ್ಯಕರ್ತರಿಗೆ ತುಂಬಾನೇ ನೆಚ್ಚಿನ ನಾಯಕರಾಗಿರ್ತಕ್ಕಂಥವ್ರು. ಜನಪರ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಖಂಡಿತ ಜಾರಿಗೆ ತರ್ತಾರೆ ಅನ್ನೋ ವಿಶ್ವಾಸ ನಮ್ಗೆಲ್ರಿಗೂ ಇದೆ. ಇನ್ನೊಂದೇ ಒಂದು ವಿಷಯ ಮೇಡಮ್, ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟ ತಮ್ಮ ಎಲ್ಲರ ಸಹಕಾರದಿಂದ ಗ್ಯಾರಂಟಿ, ಒಂದು 5 ಗ್ಯಾರಂಟಿ ತಾವು ಏನ್ ತಂದಿರೋ ಸಕ್ಸಸ್ ಮಾಡಿ 80 ರಿಂದ 90 ಸಾವಿರ ಕೋಟಿ ಬಡವರಿಗೆ ಮೀಸಲಿಕ್ಕೆ ಸಕ್ಸಸ್ ಮಾಡಿದ. ತಮ್ಮ ಅನುಭವ, ಎಕ್ಸ್ಪೀರಿಯನ್ಸ್ ಒಂದು 5 ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗಿಯೂ ಹೇಳ್ತೀನಿ. ಅದರಲ್ಲೂ ನಮ್ಮ ಹೆಣ್ಮಕ್ಳಿಗಂತೂ ತುಂಬಾ ಉಪಯೋಗವಾಗಿರ್ತಕ್ಕಂತಹ ಗ್ಯಾರಂಟಿಗಳನ್ನ ತಂದಿದ್ದಾರೆ. ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಲಕ್ಷ್ಮಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಪ್ರತಿಯೊಂದು 5 ಗ್ಯಾರಂಟಿಗಳಲ್ಲೂ ಎಲ್ರಿಗೂ ಜನಗಳಿಗೆಲ್ಲ ಅನುಕೂಲ ಆಗೋತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನೇ ಅವ್ರು ಜಾರಿಗೆ ತಂದು, ಗ್ಯಾರಂಟಿಗಳನ್ನ ಜಾರಿಗೆ ತಂದು ಮಾದರಿಯಾಗಿದ್ದಾರೆ. ಬಂಗಾರವೇ ಕರಗೋ ಮನಸ್ಸಿನ ಕಣ್ಣಮನು, ಬೆಟ್ಟದಷ್ಟು ಕಷ್ಟ ಹೊತ್ತವನು, ಸುಖ ದುಃಖ ಎಲ್ಲ ಕಂಡವನು, ನಮಗಾಗಿ ಜೊತೆ ನಿಂತವರು. ಬಂದರು 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 ಡಿ.ಕೆ. ಶಿವಕುಮಾರ್ ಬಂದರು, ತಂದರು 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 ನಾಡಿಗೆ ಭರವಸೆ ತಂದರು. ಎಲ್ಲಿಯದೋ ನಿನ್ನ ಆತ್ಮಸ್ಥೈರ್ಯ, ಯುವ ಜನರ ಸ್ಫೂರ್ತಿ ನೀನು. ಪೂರ್ತಿ ತಿಳಿಯದ ಜನಾನುರಾಗಿ ನೀನು. ನೂರಾರು ಆರೋಪ ಚದುರಂಗ ಪಗಡೆಗಳು, ರಾಜಕೀಯ ಸೆರೆವಾಸ ಕಂಬನಿಯ ತಂದಿರಲು ನಿನ್ನ ಎದೆ ಕುಗ್ಗಿಲ್ಲವೇ, ಬಂಡೆಯದೆ ಜಗ್ಗಿಲ್ಲವೇ, ಸ್ವಾರ್ಥ ಬಿಟ್ಟು ನಾಡಿಗೆ ದುಡಿದೆ, ಕೋಟೆ ಕಟ್ಟಿ ಪಕ್ಷ ಉಳಿಸಿದೆ.
ಹೊಸ ಅಂತ ಮಾಡದೆ ನ್ಯಾಯ ನೀತಿ ಎದುರಿಸಿ ಬೆಳೆದೆ ಹೊಸ ಸುಗ್ಗಿಯ ಹಬ್ಬ ಬರಲು ರೈತನಿಗೆ ನೀಡಲು ಹೊಸ ಬೆಳಕು ಕಂಡು ಬರಲು ಬಾಳ ಜೀವನ ಕಟ್ಟಿ ಪಡೆಯಲು ಬನ್ನಿ 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 ಎಲ್ಲ ಒಂದಾಗಿ ಖುಷಿಯಿಂದ ಶಿವನ ಕೊಂಡಾಡಿರಿ ಬನ್ನಿ ಕೂತ್ತಾರೆ